ನಾ ಎಲ್ಲಿ ಹೋಗ್ಲಕತ್ತೀನಿ ನಿಮ್ಗೆ ಹೇಳೋದೇ ಹತ್ತಲ್ಲ, ಯಾಕೆ ನಿಮ್ಗೆ ಗೊತ್ತಾಗಿರ್ತದ. ಯಾರೆಲ್ಲ ಈ ವಿಡಿಯೋ ನೋಡಿತಿರಲ್ಲ ಪ್ಲೀಸ್ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹೀಗೆ ಸ್ವಲ್ಪ ಸಪೋರ್ಟ್ ಮಾಡಿರಿ. ಮತ್ತೆ ಬೇರೆ ಬೇರೆ ಕಡೆ ಹೋಗ್ಲಿಕ್ಕೆ ನಮ್ಗೆ ಹೆಲ್ಪ್ ಆಗ್ತದ ಸ್ನೇಹಿತರೆ. ಭಾರಿ ಅಂದ್ರೆ ಭಾರಿ ಅನ್ಸಕತ್ತದ. ಹೊಲಗತ್ತಿನಲ್ಲ ನಿಮ್ಗ ಎಲ್ಲಾ ಸರಿ ಅನ್ಸಕತ್ತ ಅನ್ಕೊಂದಿನಿ. ಜೈ ಶ್ರೀರಾಮ್ ಜೈ ಆಂಜನೇಯ. ಹಿಂದ ಲಾರಿ ಬಸ್ ಎಲ್ಲ ಬರ್ಲಾಗತ್ತವ, ಹೋಗೋರು ಬರೋರು ಎಲ್ಲ ಜೈ ಶ್ರೀರಾಮ್ ಜೈ ಆಂಜನೇಯ ಎಲ್ಲಗತ್ತಾರ. ನೀವು ಹಂಗೆ ಕಮೆಂಟ್ ಮಾಡ್ತೀರ ತಿಳ್ಕೊಂದಿನಿ. ಸ್ವಲ್ಪ ಲಾರಿ ಇದು ಬರುತ್ತ, ಸ್ವಲ್ಪ ಸ್ಲೋ ಹೋಗ್ತೀನಿ, ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕಾಗ್ತದ. ಭಾಳ ಹುಚ್ಚರಪ್ಲೆ ಹೊಡಿತಾರ, ನೋಡೇಬಾರ್ದು. ನೋಡ್ರಲ್ಲ ಹೆಂಗ್ ಬಂದಿರ್ತಕ್ಕೆ ಸೈಡಿಗೆ ಹೋಗ್ಲತ್ತೀನಿ ನೋಡ್ರಿ. ಇದೇ ಸೈಕಲ್ ಮ್ಯಾಗ್ರಿ ಬಿಜಾಪುರದಿಂದ ಆಂಜನಾದ್ರಿ. ಭಾರಿ ಅಂದ್ರೆ ಭಾರಿ ಅನ್ಸಕತ್ತ. ನಿಮ್ ವಾಯ್ಸ್ ಹ್ಯಾಂಗ್ ಕೇಳಿಸುತ್ತ ಗೊತ್ತಿಲ್ಲ, ಅದ್ರ ಮೈಕ್ ಹಾಕೋಬೇಕತ್ತೀನಿ, ಆದ್ರೆ ಅದು ಕಂಫರ್ಟೇಬಲ್ ಆಗಲ್ಲ ಆಗ್ಯದ. ಅದ್ರ ಸಲುವಾಗಿ ಮತ್ತೆ ಚಾರ್ಜಿಂಗ್ ಜಲ್ದಿ ಇತ್ತ ತನಕರೆ. ಟಾಟಾ ಬಾಯ್ ಬಾಯ್. ಜೈ ಶ್ರೀರಾಮ್ ಜೈ ಆಂಜನೇಯ. ಬರ್ರಿ ಮತ್ತೆ ಹೋಗಂಬರಿ. ಈಗ ಬಿಜಾಪುರ ಬಿಟ್ಟು ಒಂದು 3-4 ತಾಸಾಯ್ತು. ಈಗ ಒಂದು 20 ಕಿಲೋಮೀಟರ್ ಬಂದೀನಿ ಸ್ನೇಹಿತರೆ. ಇನ್ನೂ ಹೋಗ್ತೀನಿ, ಬಿಡಲ್ಲ. ಭಾಳ ಜನ ಆಗಲ್ಲ ಅಂದವ್ರು ಈ ಮಾಡಿ ತೋರಿಸ್ಬೇಕಂತ ಹೊಲಗತ್ತೀನಿ. ಈ ಒಂದು ವಿಡಿಯೋ ಯಾರೆಲ್ಲ ನೋಡುತ್ತಿರಲ್ಲ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಜೈ ಶ್ರೀರಾಮ್ ಅಥವಾ ಜೈ ಆಂಜನೇಯ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಟಾಟಾ ಬಾಯ್ ಬಾಯ್. ಜೈ ಶ್ರೀರಾಮ್ ಜೈ ಆಂಜನೇಯ. ಇನ್ಸ್ಟಾ ಸ್ಟೋರಿ ಹಾಕಿದ, ಅದನ್ನ ನೋಡಿ ಭಾಳ ಜನ ಕಾಲ್ ಮಾಡಕತ್ತಾರ, ಹಾಗೆ ಕಮೆಂಟ್ನು ಮಾಡಕತ್ತಾರ, ಶೇರ್ನು ಮಾಡಕತ್ತಾರ, ಸಬ್ಸ್ಕ್ರೈಬ್ ಮಾಡಕತ್ತಾರ. ಇವಾಗ ನಾ ಎಲ್ಲಿದ್ದೀನಿ ಅಂದ್ರೆ ಮನಗುಳಿ ಒಳಗಿದ್ದೀನಿ. ಮನಗುಳಿ ಒಳಗೆ ಇದ್ದೀನಿ. ಸ್ವಲ್ಪ ಊರು ಆ ಕಡೆ ಐತೆ, ನಾ ಈ ಕಡೆ ಇದ್ದೀನಿ, ಇಲ್ಲಿದ್ದೀನಿ. NH ಮ್ಯಾಗ ಹೋಗೋದ್ರಿಂದ ಅಷ್ಟು ಇದು ಆಗಲ್ಲಾಗ್ಯದ. ನಿಮ್ಗೆ ವಿಡಿಯೋ ಹ್ಯಾಂಗೆ ಕಾಣಿಸೋದು ಗೊತ್ತಿಲ್ಲ, ನಿಮ್ಗೆ ವಾಯ್ಸ್ ಕೇಳಿಸಗತ್ತಿಲ್ಲ ಅಂತನೂ ಗೊತ್ತಿಲ್ಲ. ಆದ್ರೆ ಹೋಗತ್ತೀನಿ. ಆದ್ರೆ ಭಾಳ ಜನ ಸ್ನೇಹಿತರು ಕಾಲ್ ಮಾಡಕತ್ತಾರ, ಹಾಗೆ ಸಪೋರ್ಟ್ ಮಾಡಕತ್ತಾರ, ಸ್ಲೋ ಹೋಗಲಿ ತಲಗತ್ತಾರ. ನಿಮ್ಮೆಲ್ಲ ಪ್ರೀತಿಗೆ ಸಪೋರ್ಟಿಗೆ ನಾನು ನಿಮ್ಗೆ ಯಾವತ್ತೂ ಚಿರವಣಿಯಾಗಿರ್ತೀನಿ. ಮತ್ತೆ ನಾನು ನಿಮ್ಗೆ ಮುಂದೆ ಸಿಗ್ತೀನಿ. ಬಾಯ್ ಬಾಯ್. ಜೈ ಶ್ರೀರಾಮ್ ಜೈ ಆಂಜನೇಯ. ಅಲ್ಲೇ ಹೋಗತ್ತೀನಿ, ಮನೆಗಳು ಬಿಡಿ ಬನ್ನಿ. ನಾನು ಇವಾಗ ಬಿಜಾಪುರದಿಂದ ಡೈರೆಕ್ಟ್ಲಿ ಮನಗುಳಿ ಒಳಗೆ ನಾಷ್ಟ ಮಾಡ್ಬೇಕಂತ ಮಾಡೀನಿ. ಈಗ ಎಲ್ಲಿದ್ದೀನಿ ಅಂದ್ರೆ ಹಿಂದೆ ಕಾಣಿಸ್ತಿರ್ಬೇಕು, ಬಸವೇಶ್ವರ ದೇವಸ್ಥಾನದಾಗಿದ್ದೀನಿ. ಕೆಲವೊಂದು ಜನ ಫ್ರೆಂಡ್ಸ್ನು ಬಂದು ಕೇಳಗತ್ತಾರ, ಸಪೋರ್ಟ್ ಮಾಡಕತ್ತಾರ. ಸ್ವಲ್ಪ ನಾಷ್ಟ ಇಲ್ಲೇ ಬಸ್ ಸ್ಟ್ಯಾಂಡ್ ನಿಯರ್ ಅದ ತಲಗತ್ತಾರ. ಸ್ವಲ್ಪ ಬಸ್ ಸ್ಟ್ಯಾಂಡ್ಗೆ ಹೋಗಿ ಸ್ವಲ್ಪ ನಾಷ್ಟ ಮಾಡಿ ಮತ್ತೆ ಮುಂದೆ ಹೋಗ್ತೀನಿ. ಮುಟ್ಟಿಗೆ ಅಂತ ಮತ್ತೆ ಯಾವ ಊರು ಬರ್ತಾವ, 10-15 ಕಿಲೋಮೀಟರ್ ದೂರ ಅದ ಅಂತ. ಇದೇ ಸ್ವಲ್ಪ ಸನಿ ಇರೋದು. ಇಲ್ಲಿ ನಾಷ್ಟ ಮಾಡಿ ಮುಂದೆ ಹೋದಂದ್ರೆ ಮತ್ತೇನು ಮುಂದೆ ಪ್ರಾಬ್ಲಮ್ ಅನ್ಸಲ್ಲ, ಮತ್ತೆ ಹೋಗ್ಬೋದು ಅಂತಂದ್ಕರಿ. ಯಾಕಂದ್ರೆ ಭಾಳ ಸುಸ್ತು ಅದಪ್ಲೆ ಆಗ್ತೈತಿ. ಮತ್ತೆ 2-3 ತಾಸು ಜರ್ನಿ ಕಂಟಿನ್ಯೂ ಅದಪ್ಲೆ ಆಗ್ಯದ. ಅದ್ರ ಸಲುವಾಗಿ ಈಗ ಹೋದಂದ್ರೆ ಸ್ವಲ್ಪ ನಾಷ್ಟ ಮಾಡತ್ ಮುಂದೆ ಹೋದಂದ್ರೆ ಆಗ್ತದ. ಬರೀ ಸ್ವಲ್ಪ ಇದು ಬಸವೇಶ್ವರ ದೇವಸ್ಥಾನ ಹಂಗದ ಏನದ ಸ್ವಲ್ಪ ನೋಡಿ ಹೋಗಂಬ್ರಿ. ಮತ್ತೆ ಅಲ್ಲಿ ತನಕ ಒಳಗೆ ಹೋಗಂಬರಿದ್ನಿ ಅಂದ್ರೆ ಬರೋ ಟೈಮಿಗೆ ಜಳಕ ಮಾಡೇ ಬಂದಿನಿ, ದೇವ್ರ ದರ್ಶನ ಮಾಡೇ ಬಿಡ್ತೀನಿ ಒಮ್ಮೆಗೆ. ಬರ್ರಿ ಹೋಗಂಬರ್ರಿ. ಭಾರಿ ಅಂದ್ರೆ ಭಾರಿ ಐತಿ. ಇಲ್ಲಿ ನೋಡ್ಕೊತ ಅಲ್ಲಿ ಕಲ್ಲಿನ ರಥ ಐತಿ ಬಸವೇಶ್ವರದು. ಜಾತ್ರೆ ಭಾರಿ ಆಗ್ತಿರ್ಬೇಕಣ್ಣ. ಇದು ಆಗ್ತಿರ್ಬೇಕು. ನೋಡಿದ್ರೆ ಗೊತ್ತಾಗ್ತದೆ, ಗುಡಿ ಕಟ್ಟಾಡತ್ತೆಲ್ಲ ನೋಡಿದ್ರೆ ಭಾಳ ಫೇಮಸ್ ಐತಿ. ಬರೀ ದೇವಸ್ಥಾನದ ದರ್ಶನ ಮಾಡಂಬ್ರಿ. ಕಾಲು ಬ್ಯಾನ್ ಆಗಿರ್ತಾವ ಅಂದ್ರೂ. ಓಂ ನಮಃ ಶಿವಾಯ ನಮಃ. ಇಲ್ಲಿ ಬಸವನ ಬಾಗೇವಾಡಿ ಬಾ ನಿಯರ್ ಆಗ್ತದ. ಬಾಬಾ ಏನ್ ದೊಡ್ಡದೈತು ಜಾಗ. ಇಲ್ಲಿ ಮದುವೆ ಆತವ ನೋಡ್ಬೋದು. ಭಾರಿ ಅಂದ್ರೆ ಭಾರಿ ದೊಡ್ಡದ ಜಾಗ ಕಾಣಿಸ್ತಿರ್ಬೇಕು ನಿಮಗೆ ಇಲ್ಲಿ ಬಸವೇಶ್ವರ. ಕೊಂಡಿ ಹಾಕ್ಯಾರ. ಈ ಇಬ್ರು ಸಪರ್ದಿಂದ ಇವ್ ಬಾಗಲ್ ಚಾವಿ ಹಾಕಿದ್ರು ತೆಗಿಸ್ಯಾರ. ಇವ್ರಿಬ್ರು ಫ್ರೆಂಡ್ಸ್ಗಳು. ಅನ್ನ ಫಾಲೋ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಬಡ್ರ ಮಂದಿ ಬೆಳೆಸ್ರಿ. ಓಹೋ, ಲಿಂಗ ಐತಿ, ಬಸವಣ್ಣನ ಮೂರ್ತಿ ನೋಡ್ಬೋದು ಇಲ್ಲಿ ನೀವು. ಓಂ ನಮಃ ಶಿವಾಯ ನಮಃ. ಬಸವಣ್ಣ
ಒಳಗೆ ಗುಡಿ ಭಾರಿ ಅಂದ್ರೆ ಭಾರಿ ತಂಪೈತಿ. ಆದ್ರೆ ಈ ಚಳಿಗಾಲದಾಗ ಭಾಳ ಕಾವದವ. ಲಿಂಗ ನೋಡ್ರಿ, ಓಂ ನಮ ಶಿವಾಯ ನಮ. ಹಂಗೆ ಒಳಗೆ ಯಾರಿಗೆ ಬಿಡ್ತಿರಲ್ಲ, ಇಬ್ಬರು ತಮ್ಮಗಳು ಏನು ಅಣ್ಣಗಳು ಸಪೋರ್ಟ್ದಿಂದ ಒಳಗೆ ಬಿಟ್ಟಾರ. ನೋಡ್ಬೋದು, ದರ್ಶನ ಪಡ್ರಿ ಇಲ್ಲಿದೆ. ಯಾರಿಗೆಲ್ಲ ದರ್ಶನ ಸಿಕ್ಕಿಲ್ಲ ಇಲ್ಲೇ ನೋಡ್ರಿ. ಗುಡಿ ಅಂದ್ರೆ ಗುಡಿ ನೋಡ್ರಿ, ಗುಡಿ ಭಾರಿ ಐತಿ. ಗುಡಿ ಇಲ್ಲಿ ಬರೋ ಟೈಮಿಗೆ ಇದು. ಇವಾಗ ಬಿಜಾಪುರದಿಂದ ಡೈರೆಕ್ಟ್ ಇಲ್ಲೇ ಬಂದು ಸ್ಟಾಪ್ ಮಾಡೀನಿ. ನೀವು ನೋಡಿರ್ಬೋದು, ಗೊತ್ತೈತಿ ನಿಮ್ಗೆ. ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಮ್ಯಾರೇಜ್ ಆಗ್ತಾವ. ಸುತ್ತ 10 ಊರು ಜನ ಎಲ್ಲ ಇಲ್ಲೇ ಬರ್ತಾರ ಅಂತ ತಿಳ್ಕೊಬೋದು ನಾವು. ಇಷ್ಟರೊಳಗೆ ಯಾವ ರೀತಿ ಆಯ್ತು ಕರೆ. ವಾವ್. ನಾನು ಸೈಡಿಗೆ ಹಾಕಿ ಸೋಲುಗತ್ತಿದ, ಈ ಮ್ಯಾಗಿನ ಅಡ್ಡಿ ಇದು ಅದಾವಲ್ಲ, ಅವು ನೋಡಿ ಇಲ್ಲೇ ಏನ್ರ ಇದ್ದಿರ್ಬೋದು ತನಕ ನಾನು ಬಂದ. ನಮ್ಮ ಮನೆಗಳಾದ ಹಿಂದಿನ ಊರೇ ಮಾಡಿದ ಅದು. ನಾ ಇದೇ ನೋಡಿ ಬಂದಿ ನೋಡ್ರಿ. ಮ್ಯಾಗಿಂದ ಧ್ವಜ ಕೇಸರಿ ನೋಡಿ. ಹಾ ಪ್ರಸಾದ ಕುಣಿ ಏನಣ್ಣ ಇದು ಇದ್ರದ್ದು. ಇದು ಕುಣಿ ನೋಡ್ರಿ. ಇಲ್ಲಿ ಜಳಕಾತ್ ಮಾಡಕ್ಕೆ ಈ ಸೈಡ್ ಯಾರು ಹೋಗ್ತಿರ್ತಿರಲ್ಲ, ಅಂಜನಾದ್ರಿ ಹೋಗೋರು ಇಲ್ಲಿ ಬಂದು, ಅಥವಾ ನೀವು ಫ್ರೆಶ್ ಅಪ್ ಆಗಿ ಹೋಗ್ಬೋದು ನೋಡಿ. ಇಲ್ಲಿ ಮನಗುಳಿ ಒಳಗ ಇಲ್ಲೇ ನಿಯರ್ ಅದ ಬಾಳೆಬಾದ್ರ ಒಂದ. ಬಸವೇಶ್ವರ ದೇವಸ್ಥಾನ ಇಲ್ಲೇ ನಿಯರ್ ಹತ್ತು ನಿಮ್ಗೆ ನೋಡ್ಬೋದು. ಎಲ್ಲ ನೀರಿನ ವ್ಯವಸ್ಥೆ ಅದ ಎಲ್ಲ. ಇಲ್ಲೆಲ್ಲ ಸ್ಟೇ ಮಾಡಕ್ ಐತೇನ್ ಇಲ್ಲಿ? ಯಾರೇ ಸ್ವಾಮಿಗಳು ಅಥವಾ ಯಾರೇ ಬಂದ್ರಂದ್ರ ಅವ್ರಿಗೆ. ಗುಡಿ ಅಂದ್ರೆ ಭಾರಿ ಭಾರಿ ಅದ್ ನೋಡ್ಬೋದು. ಇಲ್ಲಿ ನೋಡ್ರಿ ನಿಮ್ಗೆ ಕಾಣಿಸಕತ್ತಿರ್ಬೇಕು. ಹೆಂಗೆ ಕಾಣಿಸಕತ್ತೈತಲ್ಲ ನೋಡ್ರಿ ಗುಡಿ. ಸ್ವಲ್ಪ ಊರಾಗ ಹೋಗಿ ಸ್ವಲ್ಪ ನಾಷ್ಟ ಮಾಡಿ, ಮತ್ತು ಆಮೇಲೆ ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿ, ಮತ್ತೆ ಮುಂದೆ ನನ್ನ ಪ್ರಯಾಣ ಬೆಳೆಸ್ತೀನಿ. ಬರ್ರಿ ಹೋಗಂಬರ್ರಿ. ನಾಷ್ಟ ಮಾಡಕ್ಕೆ ಬಂದಿಲ್ಲ ಅಣ್ಣನ ಬಳಿ. ಥ್ಯಾಂಕ್ಸ್ ಅಣ್ಣ. ಇಲ್ಲಿ ನಾಷ್ಟ ಮಾಡಿ ಮತ್ತು ನಮ್ಮ ಪ್ರಯಾಣ ಅಂಜನಾದ್ರಿ ಕಡೆಗೆ ಬೆಳೆಸುತ್ತಿದ್ದೇವೆ. ಈ ಗುಡಿಯಾಗ ಇದೇ ಇಲ್ಲಿ ಸ್ವಲ್ಪ ಡ್ರೆಸ್ ಚೇಂಜ್ ಮಾಡ್ಬೇಕಂತ ಮಾಡಿದೆ. ಯಾಕೆ ಆ ಪ್ಯಾಂಟ್ ಮ್ಯಾಗ ಹೊಡೆಯೋದಾಗಲಿಲ್ಲ, ಅದ್ರ ಸಲುವಾಗಿ ಇಲ್ಲಿ ಇಟ್ಟಿದ್ದೀನಿ. ಡ್ರೆಸ್ ಚೇಂಜ್ ಮಾಡಿ ಮತ್ತು ನಮ್ಮ ಪ್ರಯಾಣ ಮುಂದೆ ಸಾಗಿಸ್ತೀವಿ ಸ್ನೇಹಿತರೆ. ಇಲ್ಲೇ ರೋಡಿಗೆ ಹೋಗೋ ಟೈಮಿಗೆ ಈ ಅಂಕಲ್ ಮತ್ತೆ ಬೆಟ್ಟಿ ಬಂದು ಕರ್ಕೊಂಬಂದು ಈ ಡಾಬಾದ ಮತ್ತೆ ಇದು ಮಾಡಿಸಿ. ಇವ್ರದೇ ಐತಿ ಡಾಬಾ ನೋಡ್ರಿ. ಇದು ಇವ್ರದೇ ಐತಿಲ್ಲ. ಯಾರು ಹೋಗ್ತಿರ್ತಾರಲ್ಲ ಅಂಜನಾದ್ರಿ ಹೋಗೋರಿ ಕಡೆ ಬಂದು ಹೋಗ್ಬೋದು. ಇಲ್ಲಿ ಸರ್ ಭಾಳ ಪ್ರೀತಿ ತೋರಿಸ್ತಾರ, ಹಿಂದೂನೇ ಆಗಲಿ ಯಾರೇ ಆಗಲಿ. ಬರ್ರಿ ಇಲ್ಲಿ ಮನೆಗಳಿಗೆ ದಾಟಿ ಸ್ವಲ್ಪ ಮುಂದೆ ಐತಿ ನೋಡ್ರಿ ಇದು ಡಾಬಾ. ಬರ್ರಿ. ಸೈಕಲ್ ಸ್ವಲ್ಪ ಇದು ಆಗಿತ್ತು, ಬಾದ್ ಆಗತ್ತಪ್ಪಲಾಗಿ ಸ್ವಲ್ಪ ಅದು ಇದು ಕುಂದ್ರಲಾಗಿತ್ತು. ಚಾಚಾತೆಲ್ಲ ಹೆಲ್ಪ್ ಮಾಡಕತ್ತಾರ. ಬಸವನ ಬಾಗವಾಡಿ. ಕೂಡಿಗೆ ಒಳಗಿದ್ದೀನಿ. ಕೂಡಿಗಿದ್ದೀನಿ ಮತ್ತೆ ಮುಂದೆ ಹೋಗ್ಲತ್ತೀನಿ. ಹೊಸವಂತರು ಭಾಳ ಆಗಿತ್ತು. ಯಾಕೆ ಬಿಸ್ಲ ಬರೋ ಸಲ ಅಂಕಲ್ ಕರೆದು ಕಬ್ಬಿನ ಹಾಲು ಕೊಟ್ಟರು. ಬರೀ ಪುಣ್ಯ ಹತ್ಲಿ. ಇನ್ನೊಂದು 2-3 ಎಷ್ಟು ಕಿಲೋಮೀಟ್ರ್ ಐತಿ ನಿಲ್ಗೊಂದಿರಿ? ಇನ್ನೂ 3 ಕಿಲೋಮೀಟ್ರ್ ಅದತ್ತ. ಅದು ಆಗಾನೆ ಎಲ್ಗೂರ ನೋಡ. ಮತ್ತೆ ಮುಂದೆ ಹೋಗಂಬ್ರಿ. ಇಲ್ಲಿಕ ಅಲ್ಲೇ ಸ್ಟೇ ಮಾಡಂಬ್ರಿ. ನಮ್ಮ ದೇವ್ರ ಸತ್ಯ ಅಲ್ಲಕ್ಕೆ ಇದು ಒಂದೇ ಉದಾಹರಣೆ ಸಾಕು ನನಗೆ. ಆ ನಿಡ್ಗುಂದ್ ಇದ್ದ ಭಾಳ ಹೊಸವಾಗತ್ತಿದ ಸೌದತ್ತಿಗೆ ಹೊಲಗತ್ತ ಪಾದಯಾತ್ರೆ ಮುಖಾಂತರ ನಾನು ಇಲ್ಲೇ ಊಟ ಮಾಡಕತ್ತೀನಿ. ಕರೆದ್ರೆ ಅಣ್ಣವ್ರನ್ನ ಹೋಗೋದು ನೋಡಿ ಹೊಸೋಗಿತ್ತು ನನಗೆ ಭಾಳ. ಊಟ ಮಾಡಿ ಮತ್ತೆ ಮುಂದಕ್ಕೆ ಹೋಗ್ತೀನಿ ನಾನು. ಜೈ ಶ್ರೀರಾಮ್, ಜೈ ಆಂಜನೇಯ, ಜೈ ಸೌದತ್ತಿ ಎಲ್ಲಮ್ಮ. ಊಟ ಅವ್ರದಿಂದ ಮಾಡಕತ್ತೀನಿ. ಇಲ್ಲಿ ತೋರ್ದೆ ಬಂದ್ರೆ ಬುತ್ತಿ ನಾ ಏನು ಬುತ್ತಿ ಹತ್ತಿ ಏನೋ ಕಟ್ಕೊಲಾರ್ದೆ ಬಂದಿದ್ದಾಳ. ಬುತ್ತಿ ಸಿಕ್ತಿಗೆ ನೈಟ್ ಮತ್ತೆ ಹೋಗಮ್ಮ ನಮ್ಮ ಪ್ರಯಾಣ. ಬೆಳಗ್ಗೆ 5 ಗಂಟೆ 30 ಐತ್ರಿ. ಪೂಜೆ 12
ಜೈ ಶ್ರೀರಾಮ್ ಜೈ ಆಂಜನೇಯ. ಇವತ್ತು ನಾ ಎಲ್ಲಿದ್ದೀನಿ ಅಂದ್ರೆ ಈಗ ಲಾಸ್ಟ್ ಬಂದು ಇವತ್ತು ಫುಲ್ ಜರ್ನಿ ಮಾಡಿ 3:30 3 ಗಂಟೆಗೆ ಬಂದು ಎಲ್ಗೋರಿಗೆ ರೀಚ್ ಆಗಿನಿ. ಎಲ್ಗೋರಿಗೆ ರೀಚ್ ಆಗಿ ಸ್ವಲ್ಪ ಊಟ ಮಾಡಿ ಇಲ್ಲೇ ಸ್ವಲ್ಪ ಮಲ್ಕೊಂಡಿದ್ದ ಒಂದು 2 ತಾಸ ಮಲ್ಕೊಂಡು ಈಗ ಎದ್ದೀನಿ. ಈಗ ಎದ್ದು ಸ್ವಲ್ಪ ವಿಡಿಯೋ ಮಾಡಿರ್ತೀನಿ. ಭಾಳ ಲೇಟ್ ಆಗ್ಯದ. ನೀವೆಲ್ಲರೂ ಅಲ್ಲ ಗೊತ್ತಿರ್ಬೇಕು ಏನು ವಿಡಿಯೋನ ಅಪ್ಲೋಡ್ ಮಾಡಿಲ್ಲಪ್ಪ ಇವ ಹೋಲತ್ತಿ ಚಾನಲ್ ಎಲ್ಲಿ ಇರ್ತಾನ ತನಕ ಕೇಳ್ಕೊತೀರಿ ಭಾಳ ಜನ. ಅದಕ್ಕೆ ವಿಡಿಯೋ ಮಾಡಿರ್ತೀನಿ. ಜರ್ನಿ ಅಂತೂ ಭಾರಿ ಆಗ್ಯದ. ಯಾವುದೇ ರೀತಿ ತೊಂದರೆ ಆಗಿಲ್ಲ, ಏನೂ ಆಗಿಲ್ಲ. ಆರಾಮ್ ಬಂದಿನಿ. ಆರಾಮ್ ಈಗ ಮುಂದೆ ಹೋಗ್ತೀನಿ. ನಾಳೆಗೆ ಸ್ವಲ್ಪ ಇಲ್ಲೊಂದು ಸ್ವಲ್ಪ ದರ್ಶನ ಮಾಡ್ಕೊಂಡು ಇಲ್ಲೊಂದು ಗೋಶಾಲೆ ಅದಂತ ಗೋಶಾಲೆ ತೋರ್ಸ್ಕೊಂಡು ಹೋಗ್ತೀನಿ. ಮತ್ತೆ ಸಿಗ್ತೀನಿ ನಿಮ್ಗೆ. ಜೈ ಶ್ರೀರಾಮ್ ಜೈ ಆಂಜನೇಯ. ಹಾಗೆ ಈ ಒಂದು ವಿಡಿಯೋನ ಏನು ಮಾಡೋದು ಗೊತ್ತೈತಲ್ಲ, ಏನು ಹೇಳ್ತೀರಿ? ನಮಸ್ಕಾರ. ನಾ ಎಲ್ಗೂ ಮಂಡ್ಯನ್ರಿ. ಇವ್ರು ನಮ್ಮ ಜೋಡಿ ಇದಾರೆ. ಇವ್ರು ಒಳ್ಳೆ ಪ್ಲಾನ್ದಾಗಿದ್ದಾರೆ. ವಿಡಿಯೋ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಶೇರ್ ಮಾಡ್ರಿ. ಬೆಲ್ ಹಾಕನ್ಕು ಡಬ್ಬನ ಮಸ್ಟ್ ಬಲಿದ. ಥ್ಯಾಂಕ್ ಯು ವೆರಿ ಮಚ್. ನೋಡಿರ್ಬೋದು ಅವ್ರು ಯಾವ ರೀತಿ ಹೇಳಿದ್ರ ತನಕ ಇಲ್ಲೇ ಬಂದು ಸ್ವಲ್ಪ ಪರಿಚಯ ಆಗಿದ್ದಾರೆ. ಭಾಳ ಸ್ವಲ್ಪ ಎಲ್ಲ ಕೇಳೋದು ಹೇಳೋದು ಎಲ್ಲ ಮಾಡಿದ್ರು. ಎಲ್ಲ ರೀತಿಯಿಂದ ಹೆಲ್ಪ್ ಮಾಡ್ಕೊತಾರ ನಮ್ಗೆ ಇಲ್ಲಿ. ಎಲ್ಲರೂ ಸ್ವಲ್ಪ ಅವ್ರು ಮಾತಾಡಕ್ಕೆ ಇದಾಗ್ತದೆ. ಸ್ವಲ್ಪ ಅಂಗವಿಕಲ ಇರ್ದಪ್ಲೇತಾರ. ನೋಡಿದ್ರಲ್ಲ ಅವ್ರು ಹೇಳಪ್ಲೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಜೈ ಶ್ರೀರಾಮ್ ಜೈ ಆಂಜನೇಯ. ಜೈ ಶ್ರೀರಾಮ್ ಜೈ ಶ್ರೀರಾಮ್. ಇವತ್ತು ಇಲ್ಲೇ ಸ್ಟೇ ಆಗತ್ತೀನಿ. ನೋಡೋಗಿರ್ಬೇಕು. ಇಲ್ಲೇ ಇದೊಂದು ಚಾಪಿ ಕೊಟ್ಟಾರ. ಅದೊಂದು ಇವತ್ತು ನೈಟ ಇಲ್ಲೇ ಸ್ಟೇ ಮಾಡ್ತೀನಿ. ನೋಡೋಗಿರ್ಬೇಕು. ಹಿಂದೆಲ್ಲ ಒಂದು ದೊಡ್ಡ ಹಾಲ್ ಕೊಟ್ಟಾರ. ಈ ಹಾಲ್ ಒಳಗೆ ಯಾರು ಇಲ್ಲ. ನಾವು ಒಬ್ಬನೇ, ನಾನೇ ರಾಜ್ಯ, ನಾನೇ ಪ್ರಧಾನಿ ಅಂದಪ್ಲೆ ಆಗಿದ್ದೀನಿ. ನೋಡ್ಬೇಕತ್ತಿರ್ಬೇಕು. ಈಗ ಇಂಥ ದೊಡ್ಡ ಹಾಲ್ ಕೊಟ್ಟಿದ್ದಾರೆ. ಇಲ್ಲಿ ನಾವು ಒಬ್ಬನೇ ಇರ್ತೀನಿ. ಇಲ್ಲ ಮತ್ತೆ ಯಾರು ಬರ್ತಿರ್ಬೇಕು ನೈಟ್ ಬಂದವ್ರು. ಇಲ್ಲಿ ಯಾರಾದರೂ ಬಂದ್ರು ಇಲ್ಲಿ ವ್ಯವಸ್ಥೆ ಅದ, ಬರ್ಬೋದು. ಅಂಜನಾದ್ರಿ ಹೋಗೋ ಟೈಮಿಗೆ ನಡ್ಕೋತೀವಾಗಲಿ ಹಂಗೆ ಹೋಗೋ ಟೈಮಿಗೆ ಬಂದಿಲ್ಲಿ ಎಲ್ಲ ರೀತಿಯಿಂದ ವ್ಯವಸ್ಥೆ ಅದ. ನೀರಿಂದಾಗಲಿ ಮತ್ತು ಇಲ್ಲಿ ಊಟದಾಗಲಿ ಇರ್ಲಿಕ್ಕಾಗಲಿ ಏನೂ ತೊಂದರೆ ಆಗಿಲ್ಲ. ಭಾಳ ಜನ ಸ್ನೇಹಿತರು ಭಾಳ ಸಪೋರ್ಟ್ ಮಾಡಿದಿರಿ. ನನಗೆ ಹಾಗೆ ಕಾಲ್ ಮಾಡಿ ಕೇಳ್ತೀರಿ. ಭಾಳ ಜನ ಸ್ವಲ್ಪ ಕಾಲ್ ಎತ್ತೋದು ಆಗಿಲ್ಲ. ಆದ ಕಾರಣ ಸಾರಿ ಕೇಳ್ತೀನಿ. ಹಾಗೇನಿಲ್ಲ, ಸ್ವಲ್ಪ ಬರೋ ಟೈಮಿಗೆ ಮೊಬೈಲ್ ಸೈಲೆಂಟ್ ಹಾಕಿದ, ಅದರ ಸಲುವಾಗಿ ಕಿಶದಾಗಿತ್ತು. ಜರ್ನಿ ಅಂತೂ ಭಾರಿ ಆಗ್ಯದ ಸ್ನೇಹಿತರೆ. ಹೊಸವಾಗಿತ್ತೇನು ಭಾಳ ಅಟ್ಟಿ ತುಂಬಿತು. ಆಮೇಲೆ ಇಬ್ರು ಕೂಡ ಊಟ ಮಾಡಮ್ ತಗೋರ. ಸಾಕು ನಮ್ಮ ಬೈಲ ಅಷ್ಟೇ ಅದ. ಮತ್ತೆ ಏನು ತೊಗೊಂಡು ಬಂದಿಲ್ಲ ನಮ್ಮ ಬರಾಟಿ ನಡೀತೈತಲ್ಲ. ಬಾಯ್ ಬಾಯ್. ಜೈ ಶ್ರೀರಾಮ್ ಜೈ ಆಂಜನೇಯ.